ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಸೂಪರಾಗಿದ್ದೀನಿ. ಇವತ್ತು ಸಂಡೇ, ಸೊ ಹಾಗಾಗಿ ಹೊರಗಡೆ ಹೋಗುವ ಅಂತೇಳಿ ಹೊರಟಿತ್ತು. ಸಂಡೇ ಹೊರಗಡೆ ಗಾಡಿ ತೊಗೊಂಡೋದ್ರೆ ಹೆವಿ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಗಾಡಿ ಬೇಡ ತೊಗೊಂಡೋಗೋದು ಅಂತ ಹೇಳಿ ಮೆಟ್ರೋದಲ್ಲಿ ಹೋಗುವ ಅಂತೇಳಿ ಬಂದ್ವಿ. ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ನಾವು ಕೌಂಟರ್ಗೆ ಹೋಗಿ ಏನು ಟಿಕೆಟ್ ಮಾಡಿಲ್ಲ, ನಾವು ಮೊಬೈಲಲ್ಲೇ ಮಾಡಿದ್ವಿ. ಎಲ್ರಿಗೂ ಗೊತ್ತಿರ್ಬೋದು, ಸುಮ್ಮನೆ ಅಲ್ಲಿ ಕ್ಯೂ ನಿಂತ್ಕೊಂಡು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲಲ್ಲೇ ಮಾಡಿಕೊಂಡು ಅಲ್ಲಿಂದ ಓರಿಯನ್ ಮಾಲ್ಗೆ ಹೋಗುವ ಅಂತೇಳಿ ಹೊರಟ್ವಿ. ಹೋಗಬೇಕಾದ್ರೆ ಅಷ್ಟೇನು ಕ್ರೌಡ್ ಇರಲಿಲ್ಲ ಮೆಟ್ರೋದಲ್ಲಿ. ನಮ್ಮ ಸ್ಟೇಷನ್ ಬಂತು. ಸ್ಟೇಷನಲ್ಲಿ ಇಳ್ಕೊಂಡು ಇವಾಗ ಮಾಲ್ ಕಡೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಹೋಗಬೇಕಾದ್ರೆ ಲಿಫ್ಟ್ ಇರುತ್ತೆ ಅಥವಾ ಈ ಥರ ಸ್ಟೆಪ್ಸಲ್ಲಿ ಹೋಗಬೇಕು. ಸೊ ಇವಾಗ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ವೆಹಿಕಲ್ ಇದೆ ಅಂತೇಳಿ. ನಾವು ಕಾರ್ ಏನಾದರೂ ತಂದರೆ ಅದನ್ನು ತಂದು ಎಲ್ಲಿ ಪಾರ್ಕ್ ಮಾಡೋದು, ಅದನ್ನು ತೊಗೊಂಡೋಗ್ಲಿಕ್ಕೆ ಹಾಫ್ ಆನ್ ಅವರ್ ಬೇಕು. ನಾವು ಇರೋದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಾದರೂ ನಾವು ತೊಗೊಂಡೋಗ್ತೀವಿ ಹಾಫ್ ಆನ್ ಅವರ್ 1 ಅವರ್ ಬೇಕು. ನೋಡಿ ಇದೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತೇಳಿ ದೊಡ್ಡ ಫ್ಯಾಕ್ಟ್ರಿ ಇದೆಯಲ್ಲ ಅದೇ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಂದ ಒಂದು 100 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ ಸ್ಟೇಷನಿಂದ ಮಾಲಿಗೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವಾಗ ನಾವು ಮಾಲ್ ಒಳಗಡೆ ಬಂದ್ವಿ. ನೋಡಿ ಹೆವಿ ಕ್ರೌಡ್ ಇತ್ತು. ಯಾಕೆ ಬಂದ್ವಿ ಅಂತೇಳಿ ಆಯಿತು. ಸೊ ಬಂದು ಮೂವಿ ಯಾವುದಿದೆ ಅಂತ ನೋಡಿದ್ವಿ. ಮೂವಿ ಯಾವುದು ಒಳ್ಳೇದಿರಲಿಲ್ಲ. ಸೊ ಬೇಡ ಅಂತೇಳಿ ಅದರ ಆ ಸೈಡ್ ಲೇಕ್ ಎಲ್ಲ ಇದೆ. ಸೊ ಲೇಕ್ ನೋಡುವ ಅಂತೇಳಿ ಹೋದ್ವಿ. ಲೇಕಲ್ಲಿ ನೋಡಿದರೆ ಫುಲ್ ಕ್ರೌಡ್ ಇತ್ತು. ಏನು ಸ್ಪೆಷಲ್ ಅಂತ ನೋಡಿದರೆ ಫುಲ್ ಸಂತೆ ಹಾಕಿದ್ರು. ಸೊ ಮಳೆ ಬೇರೆ ಬರ್ತಾಯಿತ್ತು. ಇದು ಮಾಲಲ್ಲಿ ಯಾವ ರೀತಿ ಅಂತೇಳಿ ನಾವು ಊರು ಜಾತ್ರೆಯಲ್ಲೆಲ್ಲ ಹಾಕಿರ್ತೀವಲ್ಲ ಆ ರೀತಿ ಹಾಕೊಂಡಿದ್ರು. ನೋಡಿ ಎಲ್ಲ ಕಡೆ ಟರ್ಪಲ್ ಹಾಕಿದ್ದಾರೆ, ಮಳೆ ಬಂದರೆ ಒದ್ದಾಗಿ ಬರುತ್ತೆ ಅಂತೇಳಿ. ತುಂಬ ಶಾಪ್ಸ್ ಇತ್ತು ಅಲ್ಲಿ, ತುಂಬ ಅಂದರೆ ತುಂಬ ಶಾಪ್ಸ್ ಇತ್ತು. ನಾವು ಕೆಲವು ಶಾಪ್ಸ್ ನೋಡಿದ್ವಿ ಏನೆಲ್ಲ ಇದೆ ಅಂತೇಳಿ. ಇದೊಂದು ನೋಡಿ ಲಂಡನ್ ಬಸ್ ಅಂತೆ. ಅಲ್ಲಿ ಎಲ್ಲ ಕಡೆ ಮಕ್ಕಳನ್ನ ಕುತ್ಕೊಳಿಸಿ ಒಂದೊಂದು ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನು ನಾವು ನೋಡ್ತಾ ಇದ್ವಿ. ಎಲ್ಲ ಕಡೆ ಎಲ್ಲರೂ ಬಂದು ಶಾಪ್ ಮಾಡ್ತಾಯಿದ್ರು. ಎಲ್ಲ ವೆರೈಟಿ ಇತ್ತು, ಯಾವುದಿಲ್ಲ ಅಂತೇಳಿಲ್ಲ, ಎಲ್ಲ ಕೂಡ ಇತ್ತು. ಬಟ್ ತುಂಬ ಕಾಸ್ಟ್ಲಿನೂ ಇತ್ತು. ನಾವೆಲ್ಲ ಒಂದು ರೌಂಡ್ ನೋಡಿಬಿಟ್ಟು ಇದರ ಸೈಡಲ್ಲೇ ಲೇಕ್ ಇತ್ತು. ಸೊ ಲೇಕ್ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ರಿಟರ್ನ್ ಬಂದ್ವಿ. ಇವಾಗ ಮಾಲಿಂದ ಹೊರಗಡೆ ಹೋಗಿ ಏನಾದರೂ ಕಾಫಿ ಕುಡಿದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗುವ ಅಂತೇಳಿ ಬಂದ್ವಿ. ಸಂಡೇ ಅಂತೂ ಮಾಲ್ಗೆ ಬರಲೇಬಾರ್ದು. ನೋಡಿ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ, ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಸಂಡೇ ಅಂತೂ ಯಾರು ಬರಲಿಕ್ಕೆ ಹೋಗಬೇಡಿ ಎಲ್ಲಿಗೂ, ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಟೀ ಕುಡಲಿಕ್ಕೆ ನಾವು ಸಿರಿದರ್ಶನ್ ಅಂತೇಳಿ ಹೋಟೆಲಿಗೆ ಬಂದ್ವಿ. ಟೀ ತಗೊಂಡು ಪಾವ್ ಭಾಜಿ ಮತ್ತು ಸಮೋಸ ಹೇಳಿದ್ವಿ. ಬಟ್ ಫಸ್ಟಿಗೆ ಸಮೋಸ ಕಳಿಸಿಲ್ಲ, ಅವರು ಈ ಸಮೋಸ ಚಾಟನ್ನು ಕಳಿಸಿದ್ರು. ಮತ್ತೆ ಎಕ್ಸ್ಚೇಂಜ್ ಮಾಡಿ ತಂದರು. ಸರ್ವಿಸ್ ಅಂತೂ ಒಳ್ಳೇದಿರಲಿಲ್ಲ. ಇವಾಗ ಪುನಃ ಮೆಟ್ರೋ ಬಂದ್ವಿ. ಮೆಟ್ರೋದಿಂದ ಇವಾಗ ಮನೆ ಕಡೆ ಹೊರಟ್ವಿ. ಫುಲ್ ಟಯರ್ಡ್ ಆಗಿತ್ತು. ಯಾಕೆ ಮಾಲಿಗೆ ಹೋಗಿದ್ವಿ ಅಂತೇಳಿ ಆಯಿತು. ಸುಮ್ಮನೆ ಹೋಗಿ ಟೀ ಕುಡಿದು ಬಂದಾಗಾಯಿತು. ಸೊ ಇಲ್ಲಿಗೆ ನಾನು ನನ್ನ ಸಣ್ಣ ಬ್ಲಾಗನ್ನು ಮುಗಿಸ್ತೇನೆ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.